ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ರೀತಿಯಾದ ಕ್ಯಾನ್ ಇದ್ದೇ ಇರುತ್ತೆ ಅಲ್ವಾ? ಎಣ್ಣೆದೋ ಅಥವಾ ಇನ್ಯಾವುದಾದ್ರದ್ದು ಕ್ಯಾನ್ ಇರುತ್ತೆ ನೋಡಿ. ಅವುಗಳನ್ನು ಏನು ಮಾಡ್ತೀರಾ? ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ ಅಥವಾ ಗುಜ್ರಿ ತಗೊಂಡೋಗೋ ಅವರಿಗೆ ಕೊಟ್ಬಿಡ್ತೀವಿ ಅಲ್ವಾ? ಆದರೆ ನಾನಿವತ್ತು ನಿಮಗೆ ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇಂಥದ್ದೇ ಕ್ಯಾನ್ ಆಗಬೇಕು ಅಂತೇನಿಲ್ಲ, ಯಾವುದೇ ಶೇಪ್ನಲ್ಲಿರುವಂತಹ ಕ್ಯಾನ್ಗಳನ್ನು ಕೂಡ ನೀವಿಲ್ಲಿ ಬಳಸಬಹುದು. ನೋಡಿ, ಮೊದಲಿಗೆ ಒಂದು ಬ್ಲ್ಯಾಕ್ ಮಾರ್ಕರ್ ತೊಗೊಂಡ್ಬಿಟ್ಟು ಕ್ಯಾನ್ನ ಮೇಲೆ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅರ್ಧ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ, ಕ್ಯಾನ್ನ ಹ್ಯಾಂಡಲ್ ಇತ್ತಲ್ವ, ಅದರ ಪಕ್ಕದಲ್ಲಿ ನೀವು ಹ್ಯಾಂಡಲ್ನ ಶೇಪ್ನಲ್ಲೇ ಡಿಸೈನ್ ಮಾಡ್ಕೋಬೇಕು. ಇನ್ನು ಉಳಿದ ಹಾಗೆ ಅರ್ಧಕ್ಕೆ ಭಾಗಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಒಂದು ಲೈನ್ನ ಹಾಕ್ತಾ ಬನ್ನಿ. ಅದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲೂ ಸೇಮ್ ಪ್ಯಾಟ್ರನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ತರಹ 4 ಭಾಗದಲ್ಲಿ ಈಗ ಮಾರ್ಕ್ ಆಗಿದೆ. 2 ಭಾಗದಲ್ಲಿ ಕರೆಕ್ಟಾಗಿ ಅರ್ಧ ಭಾಗಕ್ಕೆ, ಇನ್ನೆರಡು ಭಾಗದಲ್ಲಿ ಹ್ಯಾಂಡಲ್ನ ರೀತಿ ಮೇಲ್ ತನಕ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ತಾ ಹೋಗಿ. ಕ್ರಾಫ್ಟ್ ಚಾಕು ಅಥವಾ ಮನೆಯಲ್ಲಿರುವಂತಹ ಚಾಕು ಕೂಡ ಬಳಸಬಹುದು. ಹೀಗೆ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಸರಿಯಾಗಿ ಕಟ್ ಮಾಡ್ತಾ ಹೋಗಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಖಾಲಿಯಾಗಿರುವಂತಹ ಎಣ್ಣೆ ಕ್ಯಾನ್ಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳಿದೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಅದಷ್ಟೇ ಅಲ್ಲ, ನಿಮಗೆ ತುಂಬಾ ಉಪಯೋಗವಾಗುವಂತಹ ಎಷ್ಟೊಂದು ಟಿಪ್ಸ್ಗಳ ವಿಡಿಯೋಗಳು ನಿಮಗೆ ಸಿಗುತ್ತೆ. ಚಾನಲ್ನ ರೆಗ್ಯುಲರ್ ಆಗಿ ನೋಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಂಡಿರೋ ರೀತಿ ಕಟ್ ಮಾಡಿದ ನಂತರ ಈ ಕ್ಯಾನ್ ಈ ತರಹ ಆಗುತ್ತೆ. ನಮಗೀಗ ಬೇಕಾಗಿರೋದು ಈ ಕೆಳಗಿನ ಭಾಗ ಮಾತ್ರ. ಇಷ್ಟಾದ ಮೇಲೆ ನೋಡಿ, ಈ ಸೈಡ್ನಲ್ಲಿ ಮೇಲ್ವರೆಗೂ ಇದೆ ಅಲ್ಲ, ಆ ಭಾಗದಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಮಾರ್ಕರ್ನಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡದೇನೂ ಕೂಡ ಕಟ್ ಮಾಡಬಹುದು, ಆದರೆ ಕರೆಕ್ಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಆನಂತರ ಹೀಗೆ ಮತ್ತೆ ಚಿಕ್ಕದಾದ ಚಾಕು ತಗೊಂಡ್ಬಿಟ್ಟು ಈ ಭಾಗವನ್ನು ಕಟ್ ಮಾಡಿ ತೆಗೀರಿ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡಿ, ಇಲ್ಲಾಂದರೆ ಪೂರ್ತಿ ಕ್ಯಾನೇ ಕಟ್ ಆಗಿಬಿಡಬಹುದು. ಹಾಗಾಗಿ ನೀವಿಲ್ಲಿ ಚಿಕ್ಕದಾದ ಕ್ರಾಫ್ಟ್ ಚಾಕು ಅಥವಾ ಬ್ಲೇಡ್ ಬಳಸಿ ಕಟ್ ಮಾಡೋದು ಒಳ್ಳೆಯದು. ನೋಡಿ, ಎರಡೂ ಕಡೆ ಕಟ್ ಮಾಡ್ಕೊಂಡ ನಂತರ ಇದು ಕರೆಕ್ಟಾಗಿ ಹ್ಯಾಂಡಲ್ ರೀತಿ ಆಯಿತು. ಇದರಲ್ಲಿ ನೀವು ಆಲೂಗಡ್ಡೆ, ಈರುಳ್ಳಿ, ತರಕಾರಿ, ಟೊಮ್ಯಾಟೊ ಇಂಥವುಗಳನ್ನು ಹಾಕಿ ಇಡಬಹುದು. ನೋಡಿ, ಸೇಮ್ ಬಾಸ್ಕೆಟ್ ಥರನೇ ಆಯ್ತಲ್ವ? ಕರೆಕ್ಟಾಗಿ ಹ್ಯಾಂಡಲ್ ಕೂಡ ಇದೆ. ಇದಕ್ಕೆ ಆರಾಮಾಗಿ 1 ರಿಂದ 2 kgಯಷ್ಟು ವೇಟ್ ಇದು ತಡೆಯುತ್ತೆ. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕುವ ಒಂದು ಕ್ಯಾನ್ನಿಂದ ಫ್ರೂಟ್ ಬಾಸ್ಕೆಟ್ ಅಥವಾ ವೆಜಿಟೇಬಲ್ ಬಾಸ್ಕೆಟನ್ನು ಮನೆಯಲ್ಲೇ ನಾವು ಹೇಗೆ ತಯಾರು ಮಾಡ್ಕೋಬಹುದು ಅಂತ. ಮನೆ ಹೊರಗಡೆ ತರಕಾರಿ ಗಾಡಿ ಬಂದಾಗ ಅದರಲ್ಲಿ ತರಕಾರಿಗಳನ್ನು ತಗೊಳಕ್ಕೆ ಹೋಗ್ತೀವಲ್ವ, ಆ ಟೈಮ್ನಲ್ಲಿ ಇದನ್ನು ಬಳಸಬಹುದು. ನೋಡಿ, ಇದರಲ್ಲಿ ಎಷ್ಟೊಂದು ವೆರೈಟಿಗಳನ್ನು ಹಾಕಿ ತರಬಹುದು. ಅದಲ್ಲದೆ ಮನೆಯಲ್ಲಿ ತರಕಾರಿಗಳನ್ನು ಇಡೋದಕ್ಕೆ ಪುಟ್ಟಿಗಳನ್ನು ತಂದು ಬಳಸ್ತೀವಲ್ವ, ಅದ್ರ ಬದಲಿಗೆ ಕೂಡ ಈ ತರಹ ಕ್ಯಾನನ್ನು ಬಳಸಬಹುದು. ಇನ್ನೊಂದು ಅಂದರೆ ಇದರಲ್ಲಿ ಹಣ್ಣುಗಳನ್ನು ಇಟ್ಟುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು, ಅಥವಾ ಕಿಚನ್ ಕೌಂಟರ್ ಮೇಲೆ ಕೂಡ ನೋಡಿ ಈ ರೀತಿ ಇಡಬಹುದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ. ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.
ಧನ್ಯವಾದಗಳು.